ಪ್ರವಾಸಿಗರು ಹೆಚ್ಚಿನ ಸಂಖ್ಯೆಯಲ್ಲಿ ಭೇಟಿ ನೀಡುತ್ತಿರುವ ಮಡಿಕೇರಿಯಲ್ಲಿ ಸಂತೃಪ್ತಿಯ ಊಟೋಪಚಾರಕ್ಕೆ ಸಮರ್ಪಕವಾದ ಹೋಟೆಲ್ಗಳಿಲ್ಲ ಎಂಬ ಕೊರಗು ಇದ್ದೇ ಇತ್ತು. ಶುಚಿ, ರುಚಿ ಮತ್ತು ತೃಪ್ತಿಕರ ಭೋಜನಕ್ಕಾಗಿ ಇರುವ ಬೆರಳೆಣಿಕೆ ಹೋಟೆಲ್ಗಳು ಪ್ರವಾಸಿಗರ ಕೋರಿಕೆಯನ್ನು ಈಡೇರಿಸಲು ಸಾಧ್ಯವಾಗುತ್ತಿರಲಿಲ್ಲ. ಇದೀಗ ಜನರ ಅಚ್ಚುಮೆಚ್ಚಿನ ಹೋಟೆಲ್ ರೈನ್ಬೋ ತನ್ನ 2ನೇ ಶಾಖೆಯಾದ ರೈನ್ಬೋ ಗ್ರ್ಯಾಂಡ್ ಫ್ಯಾಮಿಲಿ ರೆಸ್ಟೋರೆಂಟ್ ಅನ್ನು ಆರಂಭಿಸುವ ಮೂಲಕ ಸ್ಥಳೀಯರು ಮತ್ತು ಪ್ರವಾಸಿಗರ ಬೇಡಿಕೆ ಪೂರೈಸಲು ಸಜ್ಜಾಗಿದೆ. ಕೋಟೆ ಗಣಪತಿ ದೇವಾಲಯದ ಮುಂಭಾಗ ನಗರ ಪೊಲೀಸ್ ಠಾಣೆ ಸಮೀಪ ಆರಂಭವಾಗಿರುವ ರೈನ್ಬೋ ಗ್ರ್ಯಾಂಡ್ ಫ್ಯಾಮಿಲಿ ರೆಸ್ಟೋರೆಂಟ್ ಅನ್ನು ನಗರಸಭಾಧ್ಯಕ್ಷೆ ಕಲಾವತಿ ವಿದ್ಯುಕ್ತವಾಗಿ ಉದ್ಘಾಟಿಸಿದರು. ಮೂಡಾ ಅಧ್ಯಕ್ಷ ರಾಜೇಶ್ ಯಲ್ಲಪ್ಪ, ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ನಿರ್ದೇಶಕಿ ಬಿಆರ್ ಸವಿತಾ ರೈ ಹೊಸ ಉದ್ಯಮಕ್ಕೆ ಶುಭ ಕೋರಿದರು. ಎಲ್ಲ ವ್ಯಕ್ತಿಗಳಿಗೂ ನಾನು ಈ ಕಾರ್ಯಕ್ರಮಕ್ಕೆ ನಿಮಗೆ ಶುಭಾಶಯವನ್ನು ಕೋರ್ತೇನೆ. ಮತ್ತು ಇವತ್ತು ನಿಮ್ಮ ಶುಕ್ರವಾರ ಆಗಿ ನೀವು ಈ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಿದ್ದೀರಾ. ನಮ್ಮ ಕೋಟೆ ಗಣಪತಿ ತಾಯಿ ಮತ್ತು ಎಲ್ಲ ದೇವತೆಗಳು ನಿಮ್ಮ ಜೊತೆ ಇರ್ತಾರೆ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಧನ್ಯವಾದ. ರೈನ್ಬೋ ಗ್ರ್ಯಾಂಡ್ ಹೋಟೆಲ್ಗಳು ಹೊಸದಾಗಿರ್ಬೋದು, ರೈನ್ಬೋಗೆ ಹೆಸರು ಬಹಳಷ್ಟು ಹಳೆಯದು. ಬಹುಶಃ ಈಗಿನ ಗ್ರೀನ್ಲ್ಯಾಂಡ್ ಹೋಟೆಲ್ ಇದ್ದಾಗ ರೈನ್ಬೋ ಮಾಡ್ತಿದ್ದು, ನಾವು ಬೆಳಿಗ್ಗೆ 5 ಗಂಟೆಗೆ ಕಾಫಿ ಕೊಡ್ತಿದ್ದು, ಅದರಲ್ಲಿ ಹೋಗ್ತಿದ್ದು. ನನಗೆ ಸೇರ್ಸ್ ಆಗುತ್ತೆ. ಅವರ ತಂದೆಯವರ ಆಟ ಸಮಯದಲ್ಲಿ ಭಾಳ ಕಷ್ಟಪಟ್ಟು ಮಡಿಕೇರಿ ನಗರದಲ್ಲಿ ಒಂದು ಒಳ್ಳೆಯ ಶುದ್ಧ ಆಹಾರ ಕೊಡುವಂಥ ರೈನ್ಬೋ ಪ್ರಾರಂಭ ಮಾಡಿದರು. ಅವ್ರ ಮಕ್ಕಳು ಫಿರೋಜ್ ಅವರು ಇಂಡಸ್ಟ್ರಿ ಭಾಳ ಗುಣಮಟ್ಟವನ್ನು ಕಾಯ್ದುಕೊಂಡು ಮಡಿಕೇರಿ ನಗರದ ಜನತೆಗೆ ಹಾಗೂ ಪ್ರವಾಸಿಗರಿಗೆ ಉತ್ತಮ ಆಹಾರ ಕೊಡುವುದರ ಮುಖಾಂತರ ಜನರಿಗೆ ಒಂದು ನಮ್ಮ ಹೇಳಿದಾಗೆ ಆಹಾರ ಭಾಳ ಮುಖ್ಯ ಆಗಿರೋದ್ರಿಂದ, ಅವಶ್ಯಕತೆ ಇರೋದ್ರಿಂದ ಅದನ್ನು ಶುದ್ಧವಾದ ಒಂದು ಆಹಾರವನ್ನು ಕೊಡೋದ್ರ ಮುಖಾಂತರ ಮಡಿಕೇರಿ ನಗರಕ್ಕೆ ಬಳಸ್ತಿರೋದು ಭಾಳ ಸಂತೋಷದ ವಿಚಾರ. ಇವತ್ತು ಇವರು ಬಹುಶಃ ಇದು 2ನೇ ಹೋಟೆಲ್ ಆರ್ಡರ್ ಮಾಡಿದ್ದಾರೆ. ಹಾಗೆ ಈ ರೀತಿಯ ಇವರ ಶಾಖೆಗಳು ಇನ್ನಷ್ಟು ಬೆಳ್ಕೊಂಡು ಹೋಗಲಿ, ಮಡಿಕೇರಿ ನಗರದಲ್ಲಿ ರೈನ್ಬೋ ಒಂದು ಒಳ್ಳೆಯ ಹೆಸರನ್ನು ಮಾಡಲಿ ಅಂತ ಹೇಳ್ತಾ ಮೊದಲಿಗೆ ಹೋಟೆಲ್ ರೈನ್ಬೋ ಗ್ರ್ಯಾಂಡ್ ಫ್ಯಾಮಿಲಿ ರೆಸ್ಟೋರೆಂಟಿಗೆ ಅಭಿನಂದನೆಗಳನ್ನ ಸಲ್ಲಿಸ್ತಾ ಶುಭಾಶಯಗಳನ್ನ ಕೋರ್ತಾ ಇದ್ದೇನೆ. ಯಾಕೆ ಅಂತ ಹೇಳಿದರೆ, ಬಹುಶಃ ನನಗೆ ನೆನಪಿದ್ದಾಗೆ ರಾಜೇಶ್ ಯಲ್ಲಪ್ಪ ಅವರು ಹೇಳಿದ ಹಾಗೆ ನಾನು 5ನೇ ಕ್ಲಾಸಲ್ಲಿ ಇರುವಾಗ ಮಧ್ಯಾಹ್ನದ ಊಟವನ್ನು ರೈನ್ಬೋದಲ್ಲಿ ಮಾಡ್ತಾ ಇದ್ದೆ. ನನಗೆ ನೆನಪಿದ್ದ ಹಾಗೆ ಆಗ ರೈನ್ಬೋ ಹೋಟೆಲ್ ಗ್ರೀನ್ಲ್ಯಾಂಡಲ್ಲಿ ಇತ್ತು. ಬಹಳ ಸವಿ ನೆನಪು ನನಗೆ. ಅದನ್ನು ಬಹಳ ಶುಚಿಕರವಾದ ಆಹಾರವನ್ನು ನಾನು ಅಂದೇ ಅನ್ವಯಿಸಿದವಳು. ಪ್ರಥಮ ಬಾರಿಗೆ ರೈನ್ಬೋ ಓಪನ್ ಆದಾಗ ಫಿರೋಜ್ ಜೊತೆಗೆ ನಾಫಿ ಬಂದಾಗ ನಾಫಿಯನ್ನು ಪ್ರಥಮವಾಗಿ ಕೇಳಿದ್ದು ನಾನು ಹೆಸರಿಟ್ಟಿದ್ದು ರೈನ್ಬೋನ ಅಂತೇಳಿ. ಯಾಕೆ ಅಂತ ಹೇಳಿದರೆ ಆಗಲೇ ಆ ಹೆಸರು ಜನರಿಗೆ ಕ್ಲೀನಿಂಗಲ್ಲಿ ಕೂಡ ಹೆಸರನ್ನು ಗಳಿಸಿದೆ. ನಗರಸಭೆ ಅಧ್ಯಕ್ಷರು ಮಾತಾಡ್ತಾ ನನ್ನ ಹತ್ರ ಹೇಳಿದ್ರು, ಈಗ ಹೋಟೆಲನ್ನು ಶುಚಿಯಾಗಿಟ್ಟರೆ ಪ್ರವಾಸಿಗರು ಕೂಡ ತನ್ನ ಹತ್ರ ಸೆಳೆಯಲಿಕ್ಕೆ ಸಾಧ್ಯ ಆಗುತ್ತೆ ಇರೋದನ್ನ ಅದರ ನಿರಂತರವಾಗಿ ಇವರು ಮಾಡ್ತಾರೆ ಎಂಬ ವಿಶ್ವಾಸ ನನಗಿದೆ. ಅದೇ ರೀತಿ ಯಾವುದೇ ಉದ್ಯೋಗ ಬೆಳಿಬೇಕಾದ್ರೂ ಅದರ ಹಿಂದೆ ಒಂದು ಪರಿಶ್ರಮ ಇರಬೇಕು. ಆ ಪರಿಶ್ರಮದ ಶಕ್ತಿ ನಾಫಿ ಜೊತೆಗೆ ಫಿರೋಜ್ ಜೊತೆ ನಾಫಿ ಅವ್ರ ಜೊತೆಗೆ ಅವರ ಸ್ನೇಹಿತರು ಅಮೀನ್ ಅವರು ಕೂಡ ಇದ್ದಾರೆ. ಬಹುಶಃ ನಿಮ್ಮ 3 ಜನರ ಸಾರಥ್ಯದಲ್ಲಿ ಈ ಫ್ಯಾಮಿಲಿ ಗ್ರ್ಯಾಂಡ್ ರೆಸ್ಟೋರೆಂಟ್ ಏನು ನಡೀತಾ ಇದೆ, ರೈನ್ಬೋ ಒಂದು ಕುಟುಂಬ, ಆ ಕುಟುಂಬದ ಒಂದು ಅಂಗ ನಾನು. ಹಾಗಾಗಿ ನಿಮಗೆ ಹೃದಯ ತುಂಬಿದ ಅಭಿನಂದನೆಗಳು, ಶುಭಾಶಯ ಸಲ್ಲಿಸ್ತಾ ಇದ್ದೇನೆ. ನೀವು ಯಶಸ್ವಿನತ್ತ ಸಾಗಲಿ. ಬರುವಂಥ ಪ್ರವಾಸಿಗರಿಗೆ ಮತ್ತು ಸಾರ್ವಜನಿಕರಿಗೆ ರುಚಿಯಾದ ಮತ್ತು ಆರೋಗ್ಯಕರವಾದ ಆಹಾರವನ್ನು ಪೂರ್ಣಗೊಳಿಸುವ ಜೊತೆಗೆ ಏನು ಅತಿಥಿ ದೇವೋ ಭವ ಅಂತೇಳಿ ನಾವು ಏನು ಹೇಳ್ತೇವೆ, ಆ ಅತಿಥಿ ದೇವೋ ಭವನ ಸಾರ್ಥಕಗೊಳಿಸಬೇಕು ಅಂತ ಹೇಳ್ತಾ ಮತ್ತೊಮ್ಮೆ ನಮಗೆ ಶುಭಾಶಯ. ಈ ಸಂದರ್ಭ ನಗರಸಭಾ ಸದಸ್ಯೆ ನೀಮಾ ಅರ್ಷದ್, ಮುಖ್ಯ ಅತಿಥಿಗಳಾಗಿ ಸತೀಶ್ ಪೈ, ಮೊಯ್ದು ಕೊಟ್ಟಮುಡಿ, ಹಬೀಬ್, ನವಾಬ್, ಹೋಟೆಲ್ ಪಾಲುದಾರರಾದ ಫಿರೋಜ್, ನಾಫಿ, ಆಮೀನ್ ಮತ್ತಿತರರು ಹಾಜರಿದ್ದರು. ಚಿತ್ತಾರ ನ್ಯೂಸ್, ಮಡಿಕೇರಿ.